ಯಾರಿಗೂ ಕೂಡ ಈ ಧೈರ್ಯ ಬರಲ್ಲ. ಯಾಕಂದರೆ ಈ ಮೀಡಿಯಾದವರು ಕೂಡ ಇಷ್ಟು ದಿನ ಆಯಿತು ಒಂದು ಯಾವುದ್ರಲ್ಲೂ ಒಂದು ಚಾನೆಲ್ ಕೂಡ ತೋರಿಸ್ತಾ ಇಲ್ಲ. ಯಾಕಂತಂದರೆ ಅವರು ಒಂದು ಗೌಡ್ರನ್ನ ಏನು ಪದ ಬಂದಿದೆ ಅದನ್ನೇ ಎದುರ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಈ ಮುಸ್ಲಿಮ್ಸ್ ಹುಡುಗ ಒಂದು ನಮ್ಮ ಯೂಟ್ಯೂಬರ್ ಬಂದು ಮುಸ್ಲಿಮ್ಸರ್ ಸಮೀರ್ MD ಅವರು ಇದನ್ನ ಎದುರು ಹಾಕ್ಕೊಂಡು ನಿಜ ಅಂದರೆ ಒಂದು ಹೆಣ್ಮಗು ನ್ಯಾಯ ಸಿಗಲಿ ಅಂತ ಈಸ್ ಫಾರ್ ಸೇಲ್. ಯಾಕಂದರೆ ಬಡ ಕುಟುಂಬ ಅವರು ಕೇಳಂಗೆ ಇಲ್ವಾ, ದುಡ್ಡಿರೋದೇ ದುನಿಯಾನ. MD ಅವರು ಈ ಏನು ವಿಡಿಯೋ ಮಾಡಿದ್ದಾರೆ ನಿಜವಾಗ್ಲೂ ಅವ್ರ ಧೈರ್ಯನ ಮೆಚ್ಚಲೇಬೇಕು. ಯಾಕಂತಂದರೆ ಒಬ್ಬರು ಮುಸ್ಲಿಮ್ಸ್ ಅವರಾಗಿ ಈ ವಿಡಿಯೋ ಮಾಡಿರೋದು ನಿಜವಾಗ್ಲೂ ಮೆಚ್ಚಲೇಂಥದ್ದು ಯಾರಿಗೂ. ಹೈ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾವು ಇವತ್ತು ಇತ್ತೀಚಿನ 4ರಿಂದ 5 ದಿನದೊಳಗಡೆ ಧರ್ಮಸ್ಥಳದ ಸೌಜನ್ಯ ಅವರು ಏನು ಒಂದು ಕೊಲೆ ಕೇಸ್ನಲ್ಲಿ ಇದಾಯಿತು, ಆ ಕೇಸ್ ತುಂಬಾನೇ ಇವಾಗ ಇತ್ತೀಚೆಗೆ ಸದ್ದು ಮಾಡ್ತಾ ಇದೆ. ಒಂದು 5ರಿಂದ 6 ದಿನದ ಹಿಂದೆನೂ ಒಬ್ಬರು ಸಮೀರ್ MD ಅವರು ಯೂಟ್ಯೂಬ್ ಚಾನೆಲ್ ಅವರು ಒಂದು ವಿಡಿಯೋ ಕೂಡ ಮಾಡಾಕಿದ್ರು. ಯಾವ ವಿಡಿಯೋ ಅಂತಂದರೆ ಧರ್ಮಸ್ಥಳದ ಸೌಜನ್ಯ ಅವರು ಏನು ಕೊಲೆ ಆದರು ಅದ್ರ ಬಗ್ಗೆ ಒಂದು 39 ನಿಮಿಷಗಳ ಕಾಲ ಒಂದು ವಿಡಿಯೋ ಕೂಡ ಹಾಕಿದ್ರು. ಆ ವಿಡಿಯೋ ನೋಡಿ ನಾವು ಏನಪ್ಪ ಇದು ಅಂತ ನಮಗೆ ನೋಡಿ ಕುತೂಹಲನೇ ಆಯಿತು. ಯಾಕಂದರೆ ಆ ವಿಡಿಯೋದಲ್ಲಿ ಪ್ರತಿಯೊಂದು ಇಂಚೂ ಕೂಡ ಒಂದು ಕುತೂಹಲ ಥರನೇ ತೋರಿಸ್ಕೊಟ್ಟಿದ್ದಾರೆ. ಯಾವ ಥರ ರೇಪ್ ಆಯಿತು ಮತ್ತು ಕೊಲೆ ಆಯಿತು, ಈ ಥರ ಮಾಡಿದ್ದಾರೆ ಅಂತ ಅದು ಕೂಡ ನೋಡಿದ್ದೀವಿ. ಎಲ್ಲರೂ ಕೂಡ ನೋಡಿದ್ದೀರ. ಇತ್ತೀಚಿನ ದಿನಗಳಲ್ಲಿ 2-3 ದಿನದಿಂದ ಅದೇ ಸದ್ದಾಗ್ತಾ ಇದೆ. ಯಾಕಂತಂದರೆ ಈ ಕೊಲೆ ಕೇಸ್ ಬಂದು ಇದು ಸ್ವಲ್ಪ ದಿನ ನಿಂತೋಗುತ್ತೆ, ಇನ್ನು ಸ್ವಲ್ಪ ದಿನ ಮತ್ತೆ ಸ್ಪ್ರೆಡ್ ಆಗುತ್ತೆ. ಯಾಕೆ ಇದಕ್ಕೆ ಕೊನೆಯೇ ಇಲ್ವಾ ಅಂತ ನಾವು ಪ್ರಶ್ನಿಸ್ತಾ ಇದ್ದೀವಿ. ಯಾಕಂದರೆ ಅವರೊಬ್ಬರು ಯೂಟ್ಯೂಬರ್ ಆಗೋದ್ರಿಂದ ನಾವು ಯೂಟ್ಯೂಬರ್ ಒಬ್ಬರು ಇದನ್ನ ಧ್ವನಿ ಎತ್ತಲೇಬೇಕು ಅಂತ ಮಾತಾಡ್ತಾ ಇದ್ದೀವಿ. ಇದು ಯಾಕಂತಂದರೆ ಒಂದು ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳು ಅಂತ ಇರ್ತಾರೆ, ಗಂಡಾಗಲಿ ಯಾರಿಗೆ ಒಂದು ನ್ಯಾಯ ಸಿಗಬೇಕು. ಇದು ಮುಂದೊಂದು ದಿನ ನ್ಯಾಯ ಸಿಕ್ಕಿಲ್ಲ ಅಂತಂದರೆ, ಯಾಕಂದರೆ ಎಲ್ರಿಗೂ ಇದೇ ರೀತಿ ಆಗ್ಬಿಡುತ್ತೆ, ಕೇಳೋರು ಇಲ್ವಾ ಹೇಳೋರು ಇಲ್ವಾ, ಬರೀ ಯಾಕಂದರೆ ದೊಡ್ಡವ್ರಿಗೆ ದುಡ್ಡು ಕಾಸು ಅಂತ ಇರೋರ್ಗೆ ಮಾತ್ರನ ಇದು ಅವ್ರದ್ದೇ ನಡೆಯೋದ ಅಂತಂದು ಇದಾಗ್ಬಿಡುತ್ತೆ. ಪ್ರಶ್ನಿಸ್ತಾರೆ ತುಂಬ ಜನ. ಯಾಕಂದರೆ ಇದಕ್ಕೆ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು. ಸಮೀರ್ MD ಅವರು ಯಾರು ಯೂಟ್ಯೂಬ್ ಚಾನಲ್ ಅಂತವರು, ಯಾಕಂದರೆ ಅವರು ಈ ವಿಡಿಯೋನ ತುಂಬ ಕುತೂಹಲವಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ. ಯಾಕಂತಂದರೆ ಮುಂದೊಂದು ದಿನ ಅವ್ರಿಗೂ ತೊಂದರೆ ಆಗುತ್ತೆ ಅಂತ ಕೂಡ ಇವಾಗ ವಿಡಿಯೋ ಕೂಡ ಒಂದು ಲೀಕ್ ಆಗಿದೆ. ಅವರು ಕೂಡ ಹೇಳ್ಕೊಟ್ಟಿದ್ದಾರೆ, ಲೀಕ್ ಕೂಡ ಆಗಿದೆ. ಮುಂದೊಂದು ದಿನ ನನಗೆ ತೊಂದರೆ ಕೂಡ ಆಗ್ಬೋದು ಅಂತ. ಯಾಕಂತಂದರೆ ನಾವೊಬ್ಬರು ಯೂಟ್ಯೂಬರ್ ಆಗಿ ಅವ್ರ ಪರ ಧ್ವನಿ ಎತ್ತಲೇಬೇಕು. ನಾವೊಬ್ಬರೇ ಅಲ್ಲ, ಯಾರ್ಯಾರು ಯೂಟ್ಯೂಬರ್ಸ್ ಇರ್ತೀರಾ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು ಅಂತ ಹೇಳ್ತಾ ಈ ವಿಡಿಯೋ ಕೂಡ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಸೌಜನ್ಯ ಅವರಿಗೆ ರೇಪ್ ಆ್ಯಂಡ್ ಮರ್ಡರ್ ಏನಾಯಿತು, ಯಾಕಂತಂದರೆ ಪ್ರತಿ ಮನೇಲೂ ಕೂಡ ಇಂಥದ್ದೊಂದು ನಡೆದು ಬಿಟ್ಟರೆ ಪ್ರತಿಯೊಬ್ಬರು ಬಡ ಕುಟುಂಬಕ್ಕೆ ಬೆಲೆನೇ ಇರಲ್ಲ. ಇದಕ್ಕೆ ಕೊನೆಯೇ ಇಲ್ವಾ? ಯಾಕಂದರೆ ಅಲ್ಲಿರೋ ಪೊಲೀಸ್ ಪರಿಸ್ಥಿತಿಗಳು ಇದನ್ನು ಯಾವ ರೀತಿ ರಿಯಾಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಹಿಂಗೆ ಹೋದರೆ ಬಡ ಜನ ಮಕ್ಕಳುಗಳ ಕುಟುಂಬ ಏನು, ಯಾರು ಹೇಳೋರು ಕೇಳೋರು ಇಲ್ವಾ, ಬರೀ ದೊಡ್ಡವ್ರಿಗೇ ಇದು ನಡೆಯೋಂಥದ್ದ. ಮತ್ತು ಇವಾಗ ಏನಂತಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತಂದರೆ, ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಪುಣ್ಯಕ್ಷೇತ್ರ ಅದು. ಯಾಕಂದರೆ ಇಷ್ಟು ದಿನ ಏನು ಆ ದೇವಸ್ಥಾನದ ಮೇಲಾಗಲಿ ಅಲ್ಲಿ ಹೆಗಡೆ ಅಂತ ಇದ್ದಾರೆ ಅವ್ರ ಮೇಲೆ ಏನಾಗಲಿ ತುಂಬ ನಂಬಿಕೆ ಇಟ್ಟಿರೋಂಥದ್ದು. ಆದರೆ ಈ ಥರ ಎಲ್ಲ ಒಂದು ವಿಡಿಯೋ ಬಂದಾಗ ಜನಗಳಿಗೆ ಏನು ನಂಬಿಕೆ ಇಟ್ಟಿರ್ತಾರೆ ಅದೆಲ್ಲ ಸ್ವಲ್ಪನೇ ಅಂತ ಕಡಿಮೆ ಆಗೋಂಥದ್ದು. ಮತ್ತು ಇನ್ನೊಂದು ಏನಂತಂದರೆ ಇದರಲ್ಲಿ ಏನೇ ಅದರಲ್ಲಿ ಜಾತಿ ಧರ್ಮ ಅನ್ನೋದು ತರಬೇಡಿ. ಯಾಕಂತಂದರೆ ಇದು ಪಕ್ಕಕ್ಕಿಡಿ. ಇಲ್ಲಿ ಏನಾಗಿದೆ, ಒಂದು ಹೆಣ್ಮಗು ಕೊಲೆ ಆಗಿರೋಂಥದ್ದು, ಅದಕ್ಕೆ ನ್ಯಾಯ ಸಿಗಬೇಕು, ಅದಕ್ಕೆ ಓಡಾಡಬೇಕು ಹೊರತು ಒಂದು ಜಾತಿ ಧರ್ಮ ತರೋ ಅಂಥದ್ದಾಗಲಿ ಇದೆಲ್ಲ ಇರಲೇಬಾರ್ದು. ಯಾಕಂತಂದರೆ ಪ್ರತಿಯೊಬ್ಬರು ಕನ್ನಡಿಗರು ಇದಕ್ಕೆ ಹೋರಾಡಲೇಬೇಕು, ಧ್ವನಿ ಎತ್ತಲೇಬೇಕು. ಯಾಕಂದರೆ ನಮ್ಮನೆ ಹೆಣ್ಮಗಳು ಅಂತಲೂ ನಾವು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೇ ಮತ್ತೊಂದು ದಿನ, ಯಾಕಂದ್ರೆ ನಮ್ಮನೆ ಆ ಪಕ್ಕನೇ ಆಗಲಿ, ಇಲ್ಲ ನಮ್ಮನೆ ಹೆಣ್ಮಗುನೇ ಆಗಲಿ, ಮನೆ ಗಂಡು ಮಗುನೇ ಆಗಲಿ, ಈ ಥರ ಎಲ್ಲ ಆದಾಗ ನಮ್ಮ ಕನ್ನಡಿಗರೇ ಧ್ವನಿ ಎತ್ತಿಲ್ಲ ಅಂತ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ? ಕರ್ನಾಟಕದಲ್ಲಿದ್ದು ನಾವು ಈ ಥರ ಧ್ವನಿ ಎತ್ತಿಲ್ಲ ಅಂತಂದರೆ ಅಕ್ಕಪಕ್ಕ ಜನ ನೋಡಿ ನಾವು ಬೇರೆ ಭಾಷೆಯನ್ನು ನೋಡಿ ಕಲಿಬೇಕಾಗತ್ತೆ. ಪ್ರತಿಯೊಂದು ಕನ್ನಡಿಗರನ್ನು ಇದಕ್ಕೆ ಧ್ವನಿ ಎತ್ತಿ ಯಾರು ಇದರಲ್ಲಿ ಪಾಲ್ಗೊಳ್ಳಿದ್ದಾರೆ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಇದಕ್ಕೆ ನ್ಯಾಯ ಸಿಗಬೇಕು. ಯಾರು ಒಂದು ಕೆಟ್ಟದ್ದು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರು ಕನ್ನಡಿಗರು ಯೂಟ್ಯೂಬರ್ಸು ಇದಕ್ಕೆ ಧ್ವನಿ ಎತ್ತಿ MD ಅವರು ಈ ಏನು ವಿಡಿಯೋ ಮಾಡಿದ್ದಾರೆ ನಿಜವಾಗ್ಲೂ ಅವ್ರ ಧೈರ್ಯನ ಮೆಚ್ಚಲೇಬೇಕು. ಯಾಕಂತಂದರೆ ಒಬ್ಬರು ಮುಸ್ಲಿಮ್ಸ್ ಅವರಾಗಿ ಈ ವಿಡಿಯೋ ಮಾಡಿರೋದು ನಿಜವಾಗ್ಲೂ ಮೆಚ್ಚಲೇಂಥದ್ದು ಯಾರಿಗೂ ಕೂಡ ಈ ಧೈರ್ಯ ಬರಲ್ಲ. ಯಾಕಂದರೆ ಈ ಮೀಡಿಯಾದವರು ಕೂಡ ಇಷ್ಟು ದಿನ ಆಯಿತು ಒಂದು ಯಾವುದ್ರಲ್ಲೂ ಒಂದು ಚಾನೆಲ್ ಕೂಡ ತೋರಿಸ್ತಾ ಇಲ್ಲ. ಯಾಕಂತಂದರೆ ಅವರು ಒಂದು ಗೌಡ್ರನ್ನ ಏನು ಪದ ಬಂದಿದೆ ಅದನ್ನೇ ಎದುರ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಈ ಮುಸ್ಲಿಮ್ಸ್ ಹುಡುಗ ಒಂದು ನಮ್ಮ ಯೂಟ್ಯೂಬರ್ ಬಂದು ಮುಸ್ಲಿಮ್ಸರ್ ಸಮೀರ್ MD ಅವರು
ಇದನ್ನು ಎದುರು ಹಾಕ್ಕೊಂಡು ನಿಜ ಅಂದರೆ ಒಂದು ಹೆಣ್ಮಗು ನ್ಯಾಯ ಸಿಗಲಿ ಅಂತ ಇಷ್ಟು ಅವರು ಅಂದರೆ ಮುಂದೊಂದು ದಿನ ತೊಂದರೆ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಯೋಚನೆ ಮಾಡದೆ ಎದುರು ಹಾಕ್ಕೊಂಡು ಅವ್ರು ನಿಜವಾಗ್ಲೂ ಅವ್ರನ್ನ ಮೆಚ್ಚಲೇಬೇಕು. ಈ ವಿಡಿಯೋ ಅವ್ರು ಮಾಡೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಇದ್ದಾರೆ ಅವ್ರ ಕಡೆಯಿಂದಲೇ ಹ್ಯಾಂಡ್ಸ್ ಅಪ್ ಹೇಳ್ತಾ, ಯಾಕಂದರೆ ಯಾರು ಕೂಡ ಇದಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿ ಈ ವಿಡಿಯೋ ಮಾಡೋದು ಇಲ್ಲ. ಇವ್ರು ಕೂಡ ನಮಗೆ ನಮ್ಮ ಸಮೀರ್ MD ಅವರು ಈ ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ಏನು ಘಟನೆ ನಡೀತು ಏನೇನು ನಡೀತು ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ, ನೈಜ ಘಟನೆ ಥರ. ವಿಡಿಯೋ ನೋಡೋರಿಗೆ ನಿಜವಾಗ್ಲೂ ಕುತೂಹಲ ಕೂಡ ಆಗುತ್ತೆ. ಯಾಕಂತಂದರೆ ಈ ಮೀಡಿಯಾದವರು ಕೂಡ ನೋಡ್ತಿದ್ದೀರಲ್ಲ, ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಚಿಟಕಿ ಹೊಡೆಯೋಷ್ಟರಲ್ಲಿ ಒಂದು ಸ್ಪ್ರೆಡ್ ಆಗ್ತಾ ಇರುತ್ತೆ. ನಾವೊಂದು ವಾರದಿಂದ ಇದು ಒಂದು ನೋಡ್ತಾ ಇದ್ದೀವಿ, ಒಂದು ಚಾನೆಲ್ ಕೂಡ ಸ್ಪ್ರೆಡ್ ಆಗ್ತಾ ಇಲ್ಲ. ಅದೇ ಒಬ್ಬರು ಯಾರಾದರೂ ಒಂದು ದೊಡ್ಡ ಸ್ಟಾರ್ ಆಗಲಿ ಇತ್ತೀಚೆಗೆ ನಡೆದ ಘಟನೆಗಳೆಲ್ಲ ಒಂದು ದಿನ ಪೂರ್ತಿ ತೋರಿಸ್ಕೊಂಡು ಹೋಗ್ತಾಯಿದ್ರು. ಇದೆಲ್ಲ ಅವ್ರಿಗೆ ಕಾಣ್ತಾ ಇಲ್ವಾ? ನೀವೇ ಹೇಳಿ. ಯಾಕಂದರೆ ಇದರಲ್ಲಿ ಕೆಟ್ಟದ್ದು ಒಳ್ಳೇದಂತ ಬರ್ತಾಯಿಲ್ಲ. ಒಂದು ಹೆಣ್ಮಗುಗೆ ಒಂದು ಕೆಟ್ಟದ್ದಾಗಿದೆ ಒಳ್ಳೇದಾಗಬೇಕು ಅವ್ರ ಮನೆತನಕ್ಕೆ ಅಂತ ಹೇಳ್ತಾ ಎಲ್ಲರೂ ಸಪೋರ್ಟ್ ಇರಬೇಕು. ಯಾಕಂದರೆ ಪ್ರತಿಯೊಬ್ಬರು ಕನ್ನಡಿಗರಿಗೂ ಇದು ಧ್ವನಿ ಎತ್ತಲೇಬೇಕು ಅಂತ ಹೇಳ್ತಾ, ಯಾಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ತಗೊಂಡು ಅವ್ರಿಗೆ ಕಾಲ್ ಕೂಡ ಮಾಡಿ ಈ ಥರ ಕೊಲೆ ಬೆದರಿಕೆ ಹಾಗೆ ಹೀಗೆ ಅಂತ ಏನೇನೋ ಅವ್ರ ಮನೆಗೆ ಕೂಡ ಸರ್ಚ್ ಮಾಡಿ ಪ್ರತಿಯೊಂದು ತಿಳ್ಕೊಂಡು ಮುಂದೊಂದು ದಿನ ಪಾಪ ಅವ್ರಿಗೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾಕಂದರೆ ಅದೆಲ್ಲ ಒಂದು ಈ ವಿಡಿಯೋ ಮಾಡೋಕ್ಕೆ ಹೇಳಿದ್ನಲ್ಲ ಫಸ್ಟೇ, ಧೈರ್ಯ ಮೆಚ್ಚಲೇಬೇಕು. ಯಾಕಂತಂದರೆ ಈ ಥರ ವಿಡಿಯೋ ಹಾಕಿದ್ರಿಂದ ಅವ್ರ ಫ್ಯಾಮಿಲಿಗಾಗಲಿ ಇವ್ರಿಗಾಗಲಿ ಒಂದು ಭಯ ಇದ್ದೇ ಇರುತ್ತೆ. ಈ ವಿಡಿಯೋ ಆಗಿದೆ, ಬಟ್ ಇನ್ನು ಮುಂದೆ ಏನಾಗುತ್ತೋ ಅದು ಗೊತ್ತಿಲ್ಲ. ಒಂದೊಳ್ಳೆ, ಯಾಕಂದರೆ ಪ್ರತಿಯೊಬ್ಬರಿಗೆ ಇವಾಗ ಏನು ಅವರ ಗೌಡ್ರ ಕುಟುಂಬ ಅಂತ ಮೆನ್ಷನ್ ಮಾಡಿದ್ದಾರೆ, ಅವರಲ್ಲಿ ಈ ತಪ್ಪು ನಡೆದಿದ್ಯಾ ಅವ್ರಿಗೆ ನಿಜವಾಗಲೂ ಒಂದು ನ್ಯಾಯ ಸಿಗಲೇಬೇಕು. ಯಾಕಂದರೆ ಹೆಣ್ಮಗು ಏನು ಇದಾಗಿದೆ ಇದಕ್ಕೆ ನ್ಯಾಯ ಸಿಗಲೇಬೇಕು. ಸಮೀರ್ MD ಅವರು ಗೌಡ್ರ ಕುಟುಂಬ ಅಂತ ಏನು ಮೆನ್ಷನ್ ಕೂಡ ಮಾಡಿದ್ದಾರೆ, ಈ ತಪ್ಪನ್ನು ಕೊಲೆ ಮರ್ಡರ್ ಮತ್ತು ಮಾಡಿರೋದನ್ನ ಅವರು ತಪ್ಪು ಮಾಡಿದರೆ ನಿಜವಾಗ್ಲೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇದರಲ್ಲಿ ಜಾತಿ ಧರ್ಮ ಅನ್ನೋದು ತರಬೇಡಿ. ಯಾರು ಕೂಡ ಕಮೆಂಟಲ್ಲಿ ಕೂಡ ಯಾವುದೇ ರೀತಿ ಜಾತಿ ಧರ್ಮ ಅನ್ನೋದು ಹಾಕ್ಲೇಬೇಡಿ. ಜಗಳ ಕೂಡ, ಯಾಕಂದರೆ ಇದಕ್ಕೆ ತುಂಬ ಅವ್ರಿಗೆ ಜಗಳ ಆಗೋಂಥದ್ದು ತಂದಿಡೋದು ಅಲ್ಲಿಡೋದು ಇದಾಗ್ಬಿಡುತ್ತೆ. ಇದು ಒಂದು ಪ್ರತಿಯೊಂದು ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ಪ್ರತಿಯೊಬ್ಬರು ಕನ್ನಡಿಗರು ಕೂಡ ನಮ್ಮ ಯೂಟ್ಯೂಬರ್ಸ್ ಕೂಡ ಇವ್ರಿಗೆ ಸಮೀರ್ MD ಅವರಿಗೆ ಸಪೋರ್ಟ್ ನಿಲ್ಲಬೇಕು. ಯಾಕಂತಂದರೆ ಈ ವಿಡಿಯೋನ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಕೂಡ ತೋರಿಸಿದ್ದಾರೆ. ಯಾಕಂದರೆ ಅವ್ರ ಧೈರ್ಯ ಮೆಚ್ಚಲೇಬೇಕು. ಹೇಳ್ತಾ ಇದ್ದೀನಲ್ಲ, ಈ ವಿಡಿಯೋ ಕೂಡ ಯಾರು ಕೂಡ ಮುಂದೆ ಒಂದು ಹೆಜ್ಜೆ ಇಟ್ಟು ದುಡ್ಡು ಕೊಡ್ತೀನಿ ಅಂದರೂ ಮಾಡೋಕ್ಕೆ ಬರಲ್ಲ. ಈ ಥರನ ಅವರು ದುಡ್ಡು ಆಸೆಗೋಸ್ಕರ ಮಾಡ್ತೀನಿ ಅಂತಿದ್ರೆ ಬೇರೆ ಏನೋ ಮಾಡ್ಬೋದಿತ್ತು. ಯಾಕಂದರೆ ನಮ್ಮ ಪ್ರಾಣ ಇಟ್ಟು ದುಡ್ಡು ಸಂಪಾದನೆ ಮಾಡ್ತೀವಿ ಅಂತಂದರೆ ಅದು ಬೇಡವೇ ಬೇಡ. ಯಾಕಂದರೆ ಈ ಥರ ವಿಡಿಯೋನ ಅವರು ಒಂದು ಹೆಣ್ಮಗು ನ್ಯಾಯ ಸಿಗಲಿ ಅಂತ ಒಂದು ವಿಡಿಯೋ ಕೂಡ ಮಾಡಿರೋಂಥದ್ದು. ಮುಂದೊಂದು ದಿನ ಅವ್ರಿಗೆ ತೊಂದರೆ ಆಗಬಾರ್ದು, ಅವ್ರ ಹಿಂದೆ ನಾವೆಲ್ಲ ನಿಂತ್ಕೊಳ್ಳೋಣ. ಐ ಸ್ಟ್ಯಾಂಡ್ ವಿತ್ ಸಮೀರ್ MD. ಏನು ತಪ್ಪು ನಡೆದಿದೆ ಹೆಣ್ಮಗುಗೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಅವ್ರಿಗೆ ಒಂದು ಕಾನೂನು ರೀತಿಯಲ್ಲಿ ಒಂದು ಒಳ್ಳೆ ಶಿಕ್ಷೆ ಆಗಲಿ, ಅವ್ರ ಕುಟುಂಬಕ್ಕೆ ಒಂದು ಒಳ್ಳೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಧ್ವನಿ ಎತ್ತಿ ಯೂಟ್ಯೂಬರ್ಸು ನಮ್ಮ ಸಮೀರ್ MD ಅವ್ರಿಗೆ ಐ ಸ್ಟ್ಯಾಂಡ್ ವಿತ್ ಸಮೀರ್ MD ಅಂತ ಹೇಳ್ತಾ ಪ್ರತಿಯೊಬ್ಬರು ಕನ್ನಡಿಗರು ಅವ್ರಿಗೆ ಅವ್ರ ಬೆನ್ನಿಂದನೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ ಏನನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ನಾನೇನಾದರೂ ಸ್ವಲ್ಪ ತಪ್ಪೇನಾದರೂ ಮಾತಾಡಿದ್ರೆ ಅದು ಕೂಡ ಕ್ಷಮಿಸಿ ಅಂತ ಹೇಳ್ತಾ ಕೊನೆ ತನಕ ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ನಾನು ವಿಜಯ್ ಮತ್ತು ಕೀರ್ತಿ.